ನಿನ್ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಅವನು ನಿನ್ ಜೀವನ ಸರಿ ಮಾಡ್ಬೇಕು ಅಂತ ಯಾಕಮ್ಮ ಅನ್ಕೋತಾ ಇದ್ದ? ಅಂಕಲ್, ನನ್ಗೂ ಅವನಂದ್ರೆ ತುಂಬಾ ಪ್ರೀತಿ ಇದೆ. ಆದ್ರೆ ಇವಾಗ ಏನ್ ಮಾಡಕ್ ಆಗತ್ತೆ? ಕಾಲ ಮೀರೋಗಿದ್ಯಲ್ವಾ. ಕೇಶವ, ಏನಾದ್ರೂ ಮಾತಾಡು. ಪ್ರಿಯಾ ಯಾಕೆ ಕಾಲ್ ಕಟ್ ಮಾಡಿರ್ಬೋದು? ಅಪ್ಪ ಅಂತಿದ್ಲು, ಸಡನ್ ಆಗಿ ಕಾಲ್ ಬೇರೆ ಕಟ್ ಆಯ್ತು. ಏನಾಗಿರ್ಬೋದು? ಅಣ್ಣ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಮದ್ವೆ ಹತ್ರ ಬರ್ತಾ ಬರ್ತಾ ಈ ಹುಡುಗಿರಿಗೆ ಟೆನ್ಷನ್ ಕ್ರಿಯೇಟ್ ಆಗಿರುತ್ತೆ. ಅಪ್ಪ ಅಮ್ಮನ್ ಬಿಟ್ಟು ಬರ್ತಾ ಇರ್ತೀವಿ, ಗಂಡ ತನ್ನನ್ನ ಹೇಗ್ ನೋಡ್ಕೋತಾನೋ ಅಂತ ಭಯ ಆಗಿರುತ್ತೆ. ಆ ಕನ್ಫ್ಯೂಷನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಿನಗೊಂದು ಟೆಸ್ಟ್ ಕೊಟ್ಟಿದಾರಷ್ಟೇ. ಆ ಟೆಸ್ಟ್ನ ನೀನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿದ್ಯಾ, ತಲೆನೇ ಕಟ್ಸ್ಕೋಬೇಡ. ಅಂದಾಗೆ ಕೇಶವ, ಇದೆಲ್ಲ ನಿನಗೆ ಹೇಗೆ ಗೊತ್ತು? ಎಕ್ಸ್ಪೀರಿಯನ್ಸ್. ಅಣ್ಣ, ವಯಸ್ಸಿನಲ್ಲಿ ನೀನ್ ನನ್ಗಿಂತ ದೊಡ್ಡವನಿರ್ಬೋದು, ಆದ್ರೆ ಇಂಥ ವಿಷಯದಲ್ಲಿ ನಾನೇ ನಿನ್ಗಿಂತ ದೊಡ್ಡವನು. ಹಾಗಿದ್ರೆ ಬೇರೆ ಏನೂ ಇರಲ್ಲ ಅಲ್ವಾ ಕೇಶವ? ಖಂಡಿತ ಏನೂ ಇರಲ್ಲ. ಅಣ್ಣ, ನಿನ್ ಜೊತೆ ಸೀರಿಯಸ್ ಆಗಿ ಮಾತಾಡೋಣ ಅಂತಿದ್ದೆ. ಕಾಲ ಕೂಡ ಬಂದಿರಲಿಲ್ಲ, ಇವತ್ತು ಬಂದಿದೆ. ನಿನ್ ಕಿವಿನ ಓಪನ್ ಮಾಡ್ಕೊಂಡು ಕೇಳು, ಸರಿಯಾಗಿ ಕೇಳು. ನಿನ್ ಸಂಸಾರ ಸುಖಕರವಾಗಿರ್ಬೇಕು ಅಂದ್ರೆ ಇದು ನೀನ್ ಫಾಲೋ ಮಾಡ್ಲೇಬೇಕು. ಏನ್ ಹೇಳು ಕೇಶವ, ನಾನು ಹೇಳೋದನ್ನ ನೀನ್ ಅಭ್ಯಾಸ ಮಾಡ್ಕೊಂಡ್ರೆ ಇಡೀ ಜಗತ್ನಲ್ಲಿ ನಿನ್ನಂತ ಸುಖ ಪುರುಷ ಇನ್ಯಾರೂ ಇರಲ್ಲಣ್ಣ. ಸರಿ, ಅದೇನು ಹೇಳು ಕೇಶವ? ಕೇಳು ಪಾರ್ಥ, ನಾನು ಹೇಳೋ ಪ್ರತಿಯೊಂದು ವಾಕ್ಯನೂ ವೇದ ವಾಕ್ಯ. ನನ್ನ ಮಾತೆ ಶಾಸನ. ವೇದ ಸುಳ್ಳಾಗ್ಬೋದು, ಗಾದೆನೂ ಸುಳ್ಳಾಗ್ಬೋದು, ಆದ್ರೆ ಈ ಕೇಶವನ ಸಲಹೆ ಯಾವತ್ತೂ ಸುಳ್ಳಾಗಲ್ಲ. ಕೇಶವ, ನಂಗೆ ತುಂಬಾ ಸುಸ್ತಾಗ್ತಿದೆ ಕಣೋ, ದಯವಿಟ್ಟು ಅದೇನು ಅಂತ ಬೇಗ ಹೇಳ್ತೀಯಾ? ಆಗಾಗ ಈ ಹುಡುಗಿರು ಅಂದ್ರೆ ನಮ್ಮ ಹೆಂಡ್ತಿರು ನಾನಂದ್ರೆ ನಿಮ್ಗೆ ಇಷ್ಟನಾ? ನಂಗೆ ಯಾಕೆ ಲವ್ ಯು ಮಿಸ್ ಯು ಹೇಳ್ತಾ ಇಲ್ಲ? ನಾನು ದಪ್ಪ ಆಗಿದ್ದೀನಾ? ನಾನು ಚೆನ್ನಾಗಿ ಕಾಣಿಸ್ತಿಲ್ವಾ? ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದ್ಯಾ? ನನ್ನ ಸತ್ಯ ನೀನು ಎಷ್ಟು ಹೇಳ್ತೀಯಾ? ನನ್ನ ಸತ್ಯ ನೀನು ಬದುಕಿರ್ತೀಯಾ ಅಂತ ವೆರೈಟಿಯಾಗಿ ಕ್ವಶನ್ ಕೇಳ್ತಾರೆ. ಆದ್ರೆ ನಾವು ತಲೆ ಕೆಡ್ಸ್ಕೋಬಾರ್ದು, ಯೋಚನೆನೂ ಮಾಡ್ಬಾರ್ದು. ಇದಕ್ಕೆಲ್ಲ ಒಂದೇ ರಾಮಬಾಣ. ಐ ಲವ್ ಯು ಚಿನ್ನಿ, ನೀನಂದ್ರೆ ನನಗಿಷ್ಟ, ನಂಗೆಲ್ಲ ನೀನೇ, ನಂದೆಲ್ಲ ನಿಂಗೆ ಅಂತ ಹೇಳ್ಬಿಡ್ಬೇಕು. ಆಗ ಸಂಸಾರದ ದೋಣಿ ಸುಗಮವಾಗಿ ಸಾಗತ್ತೆ. ಪ್ರಳಯ ಬಂದ್ರೂ ಏನಾಗಲ್ಲ, ಸುನಾಮಿ ಬಂದ್ರೂ ಏನಾಗಲ್ಲ. ಅರ್ಥ ಆಯ್ತು ಕೇಶವ? ಏನ್ ಅರ್ಥ ಆಯ್ತು ಅಂತ ಸ್ವಲ್ಪ ಹೇಳ್ತೀಯಾ? ಅದೇ ಸುನಾಮಿ ಬಂದಾಗೆಲ್ಲ ಐ ಲವ್ ಯು ಹೇ ಅನ್ಬೇಕು ಅಲ್ವಾ? ಅಣ್ಣ, ನಿನ್ನ ಹೆಂಡತಿ ಯಾವತ್ತೂ ಬಿಟ್ಟೋಗಲ್ಲ ಕಣ. ಆದ್ರೆ ಇವಾಗ ನಿನ್ ತಮ್ಮ ನಾನು ನಿನ್ನ ಬಿಟ್ಟು ಹೋಗ್ತೀನಿ. ಹೆಂಗ ಹಾಳಾಗೋಗು, ಬಾಯ್. ಏಯ್ ಕೇಶವ, ಏನೇ ಹೇಳಕ್ ಹೊರಟಿದ್ದೆ ನೀನ್ ಅಳಿಂದ್ರ ಹತ್ರ? ಇಲ್ಲಿ ನಡೀತಿರೋ ರಂಪಾಟದ ಬಗ್ಗೆನಾ? ನಾನು ನಿಮ್ಮಪ್ಪ ನಿನ್ ಪಾಲಕ್ ಸತ್ತೋದ್ಮೇಲೆ ತೆಗೆದ್ ಬಾರಿಸ್ಬಿಡ್ತೀನಿ ಮತ್ತೆ ಅಂತಂದು. ನಿನ್ ಮದ್ವೆ ಒಂದ್ ಚೆನ್ನಾಗ್ ಆಗ್ಬಿಡ್ಲಿ ಅಂತ ನಾನು ನಿಮ್ಮಪ್ಪ ಪಡಬಾರ್ದೇ ಇರೋ ಪಾಡೆಲ್ಲ ಪಡ್ತಾ ಇದೀವಿ. ನೀನು ಸತ್ಯವಂತ ಆಗಕ್ ಹೊರಟಿದ್ದೀನಿ. ಇನ್ನೊಂದ್ಸಲ ಈ ತರ ಹುಚ್ಚ ಆಲೋಚನೆಗಳು ನಿನ್ ತಲೆಯಲ್ಲಿ ಬಂದ್ರೆ ಸಿಕ್ಕುದುತ್ತು ಅಣ್ಣ ಕಟ್ಬಿಡ್ತೀನಿ, ಹುಷಾರ್. ಅಲ್ಲಮ್ಮ, ಅದು ಮಾಧವ್ ಅವ್ರಿಗೆ. ಬಾಯಿ ಅಲ್ಲಿ ನೋಡಿದ್ರೆ ಆ ಸಾಲದವನ್ ಕಟ. ಹೇಗಾದ್ರೂ ಮಾಡಿ ಬೀಗ್ರು ಬರಕ್ ಮುಂಚೆ ಅವನನ್ನ ಕಳ್ಸೋಣ ಅಂದ್ರೆ ಇಲ್ಲಿ ನಿಂತಿ ರಾಮಾಯಣ ಬೇರೆ. ಏಯ್, ಫೋನು ನಿನ್ನ ಹತ್ರನೇ ಇಟ್ಕೋ. ನಾನು ನಿಮ್ಮಪ್ಪ ಹೇಗಾದ್ರೂ ಮಾಡಿ ಆ ಸಾಲದವನ್ನ ವಾಪಸ್ ಕಳಿಸ್ತೀವಿ. ಅಷ್ಟರಲ್ಲಿ ಇವಳು ಏನಾದ್ರೂ ಈ ಫೋನ್ ಮುಟ್ಟಿದ್ರೆ ನಿನ್ನೇನ್ ಸುಮ್ಮನೆ ಬಿಡಲ್ಲ ಅಷ್ಟೇ. ನಾನು ಅಯ್ಯೋ ಬರ್ರಿ. ಲೇಟ್ ಆಗೋಯ್ತಲ್ಲಪ್ಪ ಚೌಲ್ಟ್ರಿಗೆ. ಗಿರ್ಜಾ, ಗಿರ್ಜಾ, ರಕ್ಷಾ, ಬೇಗ ಬನ್ನಿ. ಬಂದಿರಿ? ನೀನಾ? ಏನಮ್ಮ ಲೇಟ್ ಆಗೋಯ್ತು. ವರಪೂಜೆಗೆ ಹೋಗೋದು ಯಾವಾಗ ನಾವು? ಇದೇನಿದು, ಕಾರ್ ಹೀಗೆ ನಿಲ್ಸಿದ್ದಾರೆ, ನಾವ್ ಹೇಗೆ ಹೋಗೋದು? ಅಪ್ಪ, ಬೇಕು ಅಂತಾನೆ ಕಾರ್ ಅಡ್ಡ ನಿಲ್ಸಿದ್ದಾರೆ ಅನ್ಸುತ್ತೆ. ಇವ್ರದ್ದು ಯಾವಾಗ್ಲೂ ಇದೇ ಕೆಲಸ ಆಯ್ತು. ಅಲ್ಲ, ಸ್ವಲ್ಪ ಹೊತ್ತಿಂದ ನಾವು ಲಗೇಜ್ನೆಲ್ಲ ಕಾರೊಳಗೆ ಇಡ್ಬೇಕಾದ್ರೆ
ಇವೆರಡು ಕಾರ್ ಇರ್ಲಿಲ್ಲ, ಇವಾಗ ಬೇಕು ಅಂತಾನೆ ಇಟ್ಟಿದ್ದಾರೆ ಅನ್ಸುತ್ತೆ. ಈ ಮನೆಯವ್ರದ್ದು ಅತಿ ಆಗೋಯ್ತು ಅಪ್ಪ. ನಾವ್ ಮದ್ವೆಗೆ ಹೊರಟಿದೀವಿ, ನಮ್ಗ್ ತೊಂದ್ರೆ ಮಾಡ್ಬೇಕು ಅಂತಾನೆ ಈ ತರ ಮಾಡ್ತಿದ್ದಾರೆ ಅನ್ಸುತ್ತೆ. ಅದ್ ಯಾವಾಗ ಬುದ್ಧಿ ಬರುತ್ತೆ ಇವ್ರುಗಳಿಗೆ. ಛೆ, ಯಾಕಪ್ಪ ಈ ತರ ಎಲ್ಲ ಮಾಡಿದ್ರು? ಯಾಕೆಂದ್ರೆ ನಿಮ್ ಮನೆಯವರು ಡೈಲಿ ಬ್ರೇಕ್ಫಾಸ್ಟ್ಗೆ ಮೆಣಸಿನ್ಕಾಯಿ ತಿಂತಾರಲ್ಲ, ಅದಕ್ಕೆ. ಇವ್ರನ್ನ ರೇ, ಶುಭ ಕಾರ್ಯಕ್ಕೆ ಹೋಗ್ತಾ ಇದೀವಿ, ಸುಮ್ನೆ ಗಲಾಟೆ ಮಾಡ್ಬೇಡ್ರಿ, ಒಂದೋಗಿ ಇನ್ನೊಂದಾಗತ್ತೆ. ಏನ್ ಮಾತು ಅಂತ ಹೇಳ್ತಾ ಇದ್ದೆ ಗಿರಿಜಾ ನೀನು? ನಾವು ಛತ್ರಕ್ಕೆ ನಡ್ಕೊಂಡು ಹೋಗಕ್ಕಾಗತ್ತಾ? ಏನ್ ಛತ್ರ ಇಲ್ಲ ಇದೆ, ನಾವ್ ಹೋಗೋದ್ ಹೆಂಗ ಹೇಳು? ಏ ಸೂರ್ಯಕಾಂತ, ಬಾರ ಈಚೆಗೆ. ಏಯ್, ಗಾಡಿ ಹಿಂಗ ಅಡ್ಡ ನಿಲ್ಸಿದಿರಲ್ಲೋ, ಹೇಗೋ ಹೋಗೋದ್ ನಾವು ಛತ್ರಕ್ಕೆ? ಬೇಕು ಅಂತಾನೆ ನಿಲ್ಸಿದಿರಲ್ವಾ ನೀವು? ಮರ್ಯಾದೆಯಿಂದ ಕಾರ್ ತೆಗೆದ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಗಿರೋದಿಲ್ಲ. ಕರತೆ ಮದುವ ಹೋಗ್ ನಂದ, ಹೋಗು. ಮಗನ್ ಮದುವೆ ಮಾಡೋಕ್ಕೆ ಭಾಳ ಅರ್ಜೆಂಟಲ್ಲಿ ಇದೆಯಾ? ನೋಡ್ತಾ ಇರು, ನಿನ್ನ ಮಗನೇ ಈ ಮದುವೆ ಮುರಿತಾನೆ, ನಿನ್ನ ಮಾನ ಮರ್ಯಾದೆನ ಹರಾಜಾಗ್ತಾನೆ. ಹುಲಿ ಥರ ಹೋಗ್ತಾ ಇರೋ ನೀನು ಇಲಿ ಥರ ವಾಪಸ್ ಬರೋದನ್ನ ನೋಡೋದಕ್ಕೆ ನಾನು ನಮ್ಮಣ್ಣ ಕಾಯ್ತಾ ಇರ್ತೀವಿ. ಅಯ್ಯೋ, ಯಾಕಮ್ಮ ಹೆದರ್ಕೋತಾ ಇದ್ಯಾ? ಹೆದರ್ಕೋಬೇಡ, ಇದು ನಮ್ದೇ ಜಾಗ. ಅಣ್ಣ ಆಗ್ಲೇ ಹೇಳ್ದಾಗೆ ನಾವು ಮಾಧವನ್ ಸೋದರ ಮಾವಂದಿರು. ಅದ್ ಸರಿ, ನನ್ ಬಗ್ಗೆ ನಿಮ್ಗೆ ಹೇಗ್ ಗೊತ್ತು? ಅಯ್ಯೋ, ಇದೇ ನಮ್ಮ ಹೇಗ್ ಕೇಳ್ಬಿಟ್ಟೆ? ನಮ್ಗೆ ನೀನ್ ಯಾರು ಅಂತ ಗೊತ್ತು, ನಿನ್ನ ಮಾಧವನ್ ಪ್ರೀತಿ ಬಗ್ಗೆನೂ ಗೊತ್ತು. ಹೌದು ಅಂಕಲ್, ಆದ್ರೆ ಅದೆಲ್ಲ ಮುಗ್ದೋಗಿರೋ ಕತೆ. ಇವಾಗ ನಾವಿಬ್ರು ಫ್ರೆಂಡ್ಸ್ ಅಷ್ಟೇ. ಹಾಗಂತ ನೀನ್ ಅನ್ಕೊಂಡಿದ್ದೆ ಕಣಮ್ಮ, ಆದ್ರೆ ಈಗ್ಲೂ ಮಾಧವನ್ಗೆ ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಅಂಕಲ್, ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ, ಮಾಧವನ್ ಮನೆಯವ್ರಿಗೂ ನಮ್ಗೂ ಆಗ್ ಬರಲ್ಲ. ಎಷ್ಟೇ ಆದ್ರೂ ನಮ್ ತಂಗಿ ಮಗ ಅಲ್ವಾ ಅವನು, ಅವನ್ ಚೆನ್ನಾಗಿರ್ಲಿ ಅಂತ ನಾವು ಬಯಸ್ತೀವಿ. ಅದಕ್ಕೆ ಇರೋ ವಿಷಯನ ನಾವು ನಿನ್ ಹತ್ರ ಹೇಳ್ತಾ ಇದೀವಿ. ನಮ್ಮ ಮಾಧವ ಈಗ್ಲೂ ನಿನ್ನನ್ನು ಪ್ರೀತಿಸ್ತಾ ಇದ್ದಾನಮ್ಮ. ಒಂದ್ಸಾರಿ ನಮ್ಮ ಮಾಧವ ನಿನ್ ನೆನಪಲ್ಲಿ ಕಂಠ ಪೂರ್ತಿ ಕುಡ್ದು ರಸ್ತೆ ಮಧ್ಯದಲ್ಲಿ ಬಿದ್ದಿದ್ದ. ಅವಾಗ ನಾವೇ ಅವನ್ನ ಕರ್ಕೊಂಡ್ ಬಂದು ಮನೆಗೆ ಡ್ರಾಪ್ ಮಾಡಿದ್ವಿ. ಆಗ್ಲೇ ಅವನು ನಿನ್ನ ಪ್ರೀತಿಸ್ತಾ ಇದ್ದಿದ್ದು ನಮಗ್ ಗೊತ್ತಾಗಿದ್ದು. ಅವನ್ ಮೊಬೈಲ್ ಎಲ್ಲ ಕಣಮ್ಮ, ನಾವು ನಿನ್ ಫೋಟೋ ನೋಡಿದ್ದು. ಅವನು ಒಳ್ಳೆ ಹುಡುಗ ಕಣಮ್ಮ, ದಯವಿಟ್ಟು ಅವನ್ ಕೈ ಬಿಡ್ಬೇಡ. ಅಂಕಲ್, ನೀವ್ ಹೇಳ್ತಿರೋದನ್ನ ನನ್ನಿಂದ ನಂಬಕ್ಕೆ ಸಾಧ್ಯ ಆಗ್ತಿಲ್ಲ. ನಾವ್ ಹೇಳ್ತಿರೋದು ನಿಜನಮ್ಮ. ಪಾಪ ನಮ್ಮ ಮಾಧವ ನೀನ್ ಬಿಟ್ಟು ಹೋದ್ಮೇಲೆ ನಿನ್ ನೆನ್ಪಲ್ಲಿ ದಿನ ರಾತ್ರಿ ಕಣ್ಣೀರ್ ಹಾಕೊಂಡು ತುಂಬಾ ಕರಗ್ತಾ ಇದ್ದಮ್ಮ. ಅವನ್ನ ಸಮಾಧಾನ ಮಾಡೋಷ್ಟ್ರಲ್ಲಿ ನಮ್ಗೆ ಸಾಕಾಗೋಯ್ತು. ಈಗ್ಲೂ ಅಷ್ಟೇ, ಸ್ವಲ್ಪ ದಿವಸದಿಂದ ನಮ್ಮ ಹತ್ರ ಬಂದು ನಿನ್ ಜೀವನದಲ್ಲಿ ಏನೇನೆಲ್ಲ ಆಯ್ತು ಅದನ್ನೆಲ್ಲ ನಮ್ಮ ಹತ್ರ ಹೇಳ್ಕೊಂಡು ತುಂಬಾ ಗೋಳಾಡ್ಬಿಟ್ನಮ್ಮ. ಪಾಪ ಹೇಗಾದ್ರೂ ಸರಿ ನಿನ್ ಜೀವನನ ಸರಿ ಮಾಡ್ಬೇಕು ಅಂತ ತುಂಬಾ ಪರಿತಪಿಸ್ತಾ ಇದ್ದಮ್ಮ. ನೋಡು, ನಿನ್ ಮೇಲೆ ಪ್ರೀತಿ ಇಲ್ಲ ಅಂದಿದ್ರೆ ಅವನು ನಿನ್ ಜೀವನ ಸರಿ ಮಾಡ್ಬೇಕು ಅಂತ ಯಾಕಮ್ಮ ಅನ್ಕೋತಾ ಇದ್ದ? ಅಂಕಲ್, ನನ್ಗೂ ಅವನಂದ್ರೆ ತುಂಬಾ ಪ್ರೀತಿ ಇದೆ, ಆದ್ರೆ ಇವಾಗ ಏನ್ ಮಾಡಕ್ ಆಗತ್ತೆ? ಕಾಲ ಮೀರೋಗಿದ್ಯಲ್ವಾ. ನನಗ್ ಮದ್ವೆ ಆಗಿದೆ, ನನ್ ಗಂಡ ನನಗ್ ಮೋಸ ಮಾಡಿದ್ದಕ್ಕೆ ನಾನು ಅವರಿಂದ ದೂರ ಇದ್ದೀನಿ.
ಈ ಪರಿಸ್ಥಿತಿಲಿ ನನ್ ಮಾಧವನ ಹತ್ರ ಹೋಗಿ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ನಾವಿಬ್ರು ಮದ್ವೆ ಆಗೋಣ ಅಂತ ಹೇಳಿದ್ರೆ ಅವ್ನ್ ನನ್ ಬಗ್ಗೆ ಏನ್ ಅನ್ಕೋಬೇಕು ಹೇಳಿ? ಅಯ್ಯೋ ಯಾಕಮ್ಮ ಹಾಗ ಅನ್ಕೋತ್ಯಾ? ಮಾಧವ್ ನೀನು ಒಂದಾಗೋದಕ್ಕೆ ಆ ದೇವರೇ ಈ ಅವಕಾಶನ ಸೃಷ್ಟಿ ಮಾಡ್ಕೊಡಿದಾನೆ ಅಂತ ಅನ್ಕೋ. ಅದು ಅಲ್ಲದೆ ಅವನು ನಿನ್ನ ಪ್ರೀತಿಸ್ತಾ ಇರೋದ್ರಿಂದ ಇಲ್ಲಿ ತಪ್ಪು ತಿಳ್ಕೊಳ್ಳೋ ಪ್ರಶ್ನೆನೇ ಬರಲ್ಲ. ನೋಡಮ್ಮ, ನೀನು ನಿನ್ ಪ್ರೀತಿ ವಿಷಯನ ಆದಷ್ಟು ಬೇಗ ಮಾಧವನ ಹತ್ರ ಹೇಳ್ಕೊ, ಇಲ್ಲಾಂದ್ರೆ ನಿನ್ ಕೈ ತಪ್ಪು ಹೋಗ್ಬಿಡ್ತಾನಮ್ಮ. ಅಂದ್ರೆ ಏನರ್ಥ? ನಾಳೆನೆ ಮಾಧವನ ಮದ್ವೆ. ನಾಳೆನಾ? ಅಂಕಲ್ ಏನ್ ಮಾತಾಡ್ತಿದ್ದೀರಾ ನೀವು? ನೀವ್ ನೋಡಿದ್ರೆ ಮಾಧವ ನನ್ನನ್ನು ಇಷ್ಟಪಡ್ತಿದ್ದಾನೆ ಅಂತಿದ್ದೀರಾ. ಹೀಗಿರೋವಾಗ ಬೇರೆ ಹುಡುಗಿನ ಮದ್ವೆ ಆಗೋಕೆ ಹೇಗ್ ಒಪ್ಕೊಂಡ ಅವನು? ಅದೇ ಕಣಮ್ಮ ಸಮಸ್ಯೆ ಆಗಿರೋದು. ಪಾಪ ಅವನ್ಗೆ ಇಷ್ಟ ಇಲ್ಲ ಅಂದ್ರು ಅವ್ರ ಅಪ್ಪನ ಬಲವಂತಕ್ಕೆ ಈ ಮದ್ವೆಗೆ ಅವನು ಒಪ್ಕೊಂಡಿದ್ದಾನೆ. ಅವ್ರಪ್ಪ ಒಂಥರ ಹಠಮಾರಿ, ತಾನ್ ಹೇಳಿದ್ದೇ ನಡಿಬೇಕು ಅನ್ನೋ ಮನುಷ್ಯ. ಪಾಪ ಮಾಧವ ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ರು ಹೇಳ್ಕೊಳಕ್ಕಾಗ್ದೆ ಒದ್ದಾಡ್ತಾ ಇದ್ದಾನಮ್ಮ. ಈಗ ನೀನೇ ನಿನ್ ಪ್ರೀತಿನ ಅವನ ಹತ್ರ ಹೇಳ್ಕೊಂಡ್ರೆ ನೀವಿಬ್ರು ಮದ್ವೆ ಆಗಿ ಸಂತೋಷವಾಗಿರ್ಬಹುದು. ನೋಡಮ್ಮ, ನಿನ್ಗಿರೋದು ಇವತ್ತು ಒಂದೇ ದಿವಸ ಅವಕಾಶ. ಈ ಕಡೆ ನೀನು ಇಷ್ಟಪಟ್ಟಿರೋ ಹುಡುಗ ಸಿಗದೆ ಜೀವನ ಪೂರ್ತಿ ನೋವು ತಿಂತ್ಯ. ಪಾಪ ನಮ್ಮ ಮಾಧವ ಇಷ್ಟಪಟ್ಟಿರೋ ಹುಡುಗಿನ ಮದುವೆ ಆಗದೆ ಜೀವನ ಪೂರ್ತಿ ಕೊರಗ್ತಾನೆ. ಹೇಳಿ ಕೇಳಿ ನಮ್ ಕಣ್ಮುಂದೆ ಬೆಳೆದ ಹುಡುಗ, ನಮ್ ತಂಗಿ ಮಗ, ಆ ಥರ ಕೊರಗೋದನ್ನ ನಮ್ಮಿಂದ ನೋಡಕ್ಕಾಗಲ್ಲ. ನೋಡಮ್ಮ, ನಿನ್ಗೆ ಕೈ ಮುಗಿದು ಕೇಳ್ಕೊತೀವಿ, ನೀನು ಒಂದೇ ಒಂದ್ಸಲ ನಿನ್ ಪ್ರೀತಿ ಬಗ್ಗೆ ನಮ್ಮ ಮಾಧವನ ಹತ್ರ ಮಾತಾಡು. ಏನೋ ನಾವ್ ಹೇಳೋದು ಹೇಳಿದೀವಮ್ಮ, ಇದ್ರ ಮೇಲೆ ನಿನ್ನಿಷ್ಟ. ಆದ್ರೆ ಒಂದಂತೂ ಸತ್ಯ, ಅವರಪ್ಪ ತೋರಿಸಿದ ಹುಡುಗಿನ ಮದ್ವೆ ಆದ್ರೆ ಆ ಮಾಧವ ಸಂತೋಷವಾಗಿರಲ್ಲ. ನಿನ್ಗೆ ಮಾಧವನ್ ಸಂತೋಷ ಮುಖ್ಯ ಆದ್ರೆ ನೀನೊಂದ್ ಮದ್ವೆನ ತಡಿಬೇಡಿ. ಹಾ, ಆಮೇಲೆ ಒಂದ್ ರಿಕ್ವೆಸ್ಟ್ ಕಣಮ್ಮ, ನಾವ್ ಬಂದು ನಿನ್ ಹತ್ರ ಮಾತಾಡಿದನ್ ಮಾತ್ರ ಆ ಮಾಧವನ ಹತ್ರ ಹೇಳಕ್ ಹೋಗ್ಬಿಡಮ್ಮ. ಯಾಕೆಂದ್ರೆ ನಮಗೂ ಅವ್ರ ಅಪ್ಪನ್ಗೂ ಆಗ್ ಬರೋದಿಲ್ಲ. ಆಮೇಲೆ ಬೇಕು ಅಂತೇನೆ ನಾವೇ ಏನು ಹೇಳ್ಕೊಟ್ಟಿದೀವಿ ಅನ್ನೋ ತರ ಆಗ್ಬಿಡುತ್ತೆ. ಅದಕ್ಕೆ ನಮ್ಗೆ ನಮ್ ತಂಗಿ ಮಗನ್ ಭವಿಷ್ಯ ಮುಖ್ಯ. ಅದಕ್ಕೆ ನಾವು ದ್ವೇಷನ ಮರೆತು ನಿನ್ ಹತ್ರ ಹೇಳ್ತಾ ಇದೀವಮ್ಮ. ಒಟ್ನಲ್ಲಿ ಎಲ್ಲ ಒಳ್ಳೇದಾದ್ರೆ ಸಾಕು. ನಾವಿನ್ ಬರ್ತೀವಮ್ಮ.